ಓಕೆ. ಯೋಂತ ಪ್ರವಿಶ್ಯಮೋ ಅಚುಮಾಂ ಪ್ರಸುಪ್ತಾಂ ಸಂಜೀವೇತ್ತ ಕಲಶಕ್ತಿಧರ ಸುಧಾಮ್ನ ಅನ್ಯಾಂಸ್ನ ಹಸ್ತಶನಶ್ನೋತ್ತಗಾನ್ ಪ್ರಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಶ್ರೀಮದ್ಭಾಗವತೆ ಅಧಿಗತ ಪ್ರಾರಂಭೆ ಕಿಂಚಿತ್ ಪೂರ್ವಕಥಾನುವಾದ. ಕೃಷ್ಣಾವತಾರ ಆಗಿದೆ. ಕೃಷ್ಣ ತಾನು ದೇವಕಿ ವಸುದೇವನಿಗೆ ಹೇಳಿದ್ದಾರೆ, ನನ್ನನ್ನು ಕರ್ಕೊಂಡು ಹೋಗಿ ಯಶೋದೆ ಹತ್ರ ಬಿಡು, ಯಶೋದೆಗೆ ಒಂದು ಹೆಣ್ಣು ಮಗುವಾಗಿದೆ, ಆ ಹೆಣ್ಣನ್ನು ಕರ್ಕೊಂಡ್ಬಂದು ಇಲ್ಲಿ ಮಲಗಿಸು ಅಂತ ಹೇಳಿದ್ದಾನೆ. ಅದೇ ರೀತಿ ಮಾಡಿದ್ದಾನೆ. ಆ ಮಗುವನ್ನು ಕರ್ಕೊಂಡು ಬಂದ, ಬಾಗಿಲೆಲ್ಲ ಹಾಕ್ಕೊಂಡಿತ್ತು. ಮತ್ತೆ ಆ ಹೆಣ್ಣು ಮಗುವನ್ನು ನದಿ ದಾಟಿ ಬಂದು ಕಾರಾಗೃಹಕ್ಕೆ ಬರೋದಷ್ಟರೊಳಗೆ ಇಡೀ ಎಲ್ಲ ಬಾಗಿಲುಗಳು ತನ್ನ ಪಡ ತಾನೇ ತೆಕ್ಕೊಂತು ಅಂತ ಹೇಳ್ತಾ ಇದ್ದಾರೆ. ಆ ದೇವಕಿ ಪಕ್ಕದಲ್ಲಿ ಆ ಹೆಣ್ಣು ಮಗುವನ್ನು ಮಲಗಿಸಿದ, ಅದು ಗಟ್ಟಿಯಾಗಿ ಅಳುತ್ತು ಅಂತ ಹೇಳ್ತಾ ಇದೆ. ಆ ಧ್ವನಿಯಿಂದ ಎಚ್ಚೆತ್ತ ಕಾವಲುಗಾರರು ಎಲ್ಲರೂ ಓಡಿ ಹೋಗಿ ಮಗುವಿಗೆ, ಕಂಸನಿಗೆ ಆಗಲೇ 108ಗೆ ಫೋನ್ ಮಾಡಿಬಿಟ್ರು ಮಗು ಹುಟ್ಟೋ ಅಂತ. ಕಂಸ ಕತ್ತಿಯನ್ನು ತೆಗೆದುಕೊಂಡು ಜಳಪಿಸಿಕೊಂಡು ಬಂದ. ಆ ಮಗುವನ್ನು ಹಿಡ್ಕೊಂಡು ಎಳ್ಕೊಂಡು ಹೋದ, ಎಳೀಲಿಕ್ಕೆ ಹೋದ. ದೇವಕ್ಕೆ ಹೇಳಿದ್ಲು, ಅಣ್ಣ ಇದು 8ನೇದು ಗಂಡು ಅಂತ ಅಶರೀರವಾಣಿ ಆಗಿದ್ದು, ಆದರೆ ಇದು ಹೆಣ್ಣು, ಸಾಯಿಸಬೇಡ, ಇದನ್ನಾದರೂ ನೋಡಿಕೊಂಡು ನಾನು ಸಂತೋಷವಾಗಿರಲಿಕ್ಕೆ ನನಗಿದನ್ನು ವಾಪಸ್ ನನಗೆ ಕೊಡು ಅಂತ ಕೇಳಿದ್ಲು. ಇಲ್ಲ, ಅವನನ್ನು, ಆ ಮಗುವನ್ನು ಸಾಯಿಸಲಿಕ್ಕೆ ಹೋದ. ಅದು ಕೈ ಜಾರಿ ತಪ್ಪಿ ಹಾರಿ ಹೋಯಿತು. ದುರ್ಗಾ ರೂಪ ಅದು. ಹೇ ಮೂಢ, ನನ್ನ ವಧೆಯಿಂದ ನಿನಗೇನು ಲಾಭ? ನಿನ್ನ ಮೃತ್ಯು ಆಗಲೇ ಬೇರೆ ಕಡೆ ಬೆಳೀತಾ ಇದ್ದಾನೆ. ದೇವಕಿಯನ್ನು ವೃತಃ ನೀನು ವ್ಯಥೆ ಪಡಿಸಿ ದುಃಖಕ್ಕೀಡಾಗ ಮಾಡಿದೆ ಅಂತ ಹೇಳಿ ಆ ಮಗು ಹಾರಿ ಹೋಯಿತು. ಆವಾಗ ಬಹಳ ಮರುಗದ. ದೇವತೆಗಳಲ್ಲಿ ಅಲ್ಪ ಸ್ವಲ್ಪ ನಂಬಿಕೆ ಇಟ್ಕೊಂಡಿದ್ದೆ, ಈಗ ನಂಬಿಕೆ ಕೂಡ ಶೂನ್ಯ ಆಗಿ ಹೋಯಿತು. ಯಾಕೆ? 8ನೇ ಮಗು ಗಂಡು ಮಗು ಆಗ್ತೆ ಅಂತ ಹೇಳಿದ್ರು, ಆದರೆ ಇದು ಹೆಣ್ಣು ಮಗು ಆಗಿದೆ. ಅದು ನನ್ನ ಕೈ ತಪ್ಪಿ ಹೋಗಿ ಆಗಲೇ ಎಲ್ಲೋ ಬೆಳೀತಾ ಇದ್ದಾನೆ ಅಂತ ಅದು ಬೇರೆ ಹೇಳಿ ಹೋಯಿತು. ಹೇಗೆ ನಂಬೋದು ದೇವರನ್ನ? ಸರಿ, ಅಶ್ರೀರವಾಣಿ ಕೂಡ ಸುಳ್ಳಾಯಿತು. ಅದನ್ನು ನಾನು ನಂಬಿ ಮಕ್ಕಳನ್ನೆಲ್ಲ ಕೊಂದುಬಿಟ್ಟೆ. ದೇವಕಿ, ಏನು ತಿಳ್ಕೊಬೇಡಮ್ಮ, ಭಗವಂತ ಸ್ವತಂತ್ರ, ಜೀವರ ಕರ್ಮಾನುಸಾರವಾಗಿ ಭಗವಂತ ಫಲವನ್ನು ಕೊಡ್ತಾನೆ, ಕೊರಗಬೇಡ. ನಿನ್ನ ಮಕ್ಕಳು ಅವರ ಕರ್ಮದಿಂದ ಸತ್ತಿದಾರಷ್ಟೇ ಹೊರತು ಇದರಲ್ಲಿ ನನ್ನ ಅಪರಾಧನೂ ಇದೆ, ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಹೇಳಿ ಅವರಿಬ್ಬರನ್ನು ಸೆರೆಮನೆಯಿಂದ ಬಿಡಿಸಿದ್ದಾನೆ ವಸುದೇವ ದೇವಕಿಯರನ್ನ. ವಸುದೇವ ಹೇಳಿದ ಕಂಸನಿಗೆ, ಪರಮಾತ್ಮನು ಜೀವರ ಸತ್ತ ಅಂದರೆ ಇರುವಿಕೆ ಅಂತ, ಎಕ್ಸಿಸ್ಟೆನ್ಸ್ ಅಂತ. ಇರುವಿಕೆಗೆ ಅವನು ನಿಯಾಮಕನಾಗಿದ್ದಾನೆ. ಈ ಭೇದ ಜ್ಞಾನ ನಮಗೆ ನರಕವನ್ನು ತರಿಸುತ್ತದೆ, ಮತ್ತೆ ಮುಕ್ತಿಗೂ ಸಾಧನ ಆಗತ್ತೆ. ಈ ಜ್ಞಾನವುಳ್ಳವನು ಯಾರಲ್ಲಿ ಶತ್ರುತ್ವವನ್ನು ಖಂಡಿತ ಮಾಡೋದಿಲ್ಲ. ಈ ಮಾತನ್ನ ವಸುದೇವ ಹೇಳಿದ್ದ ಕಂಸ ಕೇಳಿದ ಮೇಲೆ, ಕಂಸ ನನ್ನ ಅಪರಾಧವನ್ನು ಕ್ಷಮಿಸಬೇಕು ಅಂತ ಹೇಳಿ ಅವನ ಕಾಲಿಗೆ ಬಿದ್ದ ಅಂತ ಹೇಳ್ತಾ ಇದ್ದಾರೆ. ಅವರಿಬ್ಬರ ಅನುಮತಿಯನ್ನು ಪಡೆದು ತಾನು ಅರಮನೆಗೆ ಬಂದ. ಇಲ್ಲಿ ಒಂದು ಕಡೆ ಕಂಸನಲ್ಲಿ ಭೃಗು ಋಷಿಗಳ ವ್ಯಾಪಾರ ಇತ್ತು ಅಂತ ತಿಳಿಬೇಕು ಅಂತ ಇಲ್ಲಿ ಫುಟ್ ನೋಟಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಇದ್ರೂ ಇರಬಹುದು, ಇಲ್ಲದೆ ಇದ್ರೂ ಇರಬಹುದು. ಅದನ್ನು ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳಬೇಕಾಗುತ್ತೆ. ಮರುದಿನ ಕಂಸ ತನ್ನ ದೈತ್ಯ ಪರಿವಾರಕ್ಕೆ ದುರ್ಗಾದೇವಿ ಹೇಳಿದ ಇಮಿಡಿಯೇಟ್ ಆಗಿ ಒಂದು ಮೀಟಿಂಗನ್ನು ಕರೆದ. ಆ ಮೀಟಿಂಗ್ನಲ್ಲಿ ಏನು ಇದ್ದಕ್ಕಿದ್ದ ತುರ್ತು ಮೀಟಿಂಗ್ ಯಾತಕ್ಕೋಸ್ಕರವಾಗಿ ಕರೆದಿದ್ದು ಅಂತ ಕೇಳಿದ. ಆಗ ಅವನು ಹೇಳ್ದ, 8ನೇ ಕೂಸು ಹೆಣ್ಣು ಕೂಸು ಆಯಿತು, ಅದನ್ನೂ ಪರವಾಗಿಲ್ಲ ಬಿಡಬಾರ್ದು ಅಂಥೇಳಿ ಅದನ್ನು
ಹೊಡೆಯಲಿಕ್ಕೆ ಒಯ್ದೆ, ಅದು ಕೈ ಜಾರಿ ತಪ್ಪಿ ಹಾರಿ ಹೊರಟೋಯ್ತು. ನಿನ್ನನ್ನು ಸಾಯಿಸುವ ಕೂಸು ಆಗಲೇ ಹುಟ್ಟಿ ಆಗಿದೆ ಅಂತ ಹೇಳಿ ಹೊರಟೋಯ್ತು. ವಿಷ್ಣು ಎಲ್ಲರಿಗೂ ಮೂಲ. ಆದರೆ ವಿಷ್ಣುವಿನನ್ನು ಕೊಲ್ಲುವುದೇ ಇವನ ಮೂಲ ಉದ್ದೇಶ, ಕಂಸನದು. ಅದಕ್ಕೋಸ್ಕರ ಅವನು ಏನು ಮಾಡಿದ್ರು, ಅವನ ಎಲ್ಲರೂ ಕುಡಿದವ್ರ ಜೊತೆ ಕುಡಿದವರೇ ಜೈ ಅಂತ ರಟ್ಟೆ ಹೊರತು ಒಳ್ಳೆಯವರು ಯಾರು ಜೈ ಅನ್ನೋದಿಲ್ಲ. ಹೇಗೋ ಹಾಗೆ ಅಂತಹ ಅಜ್ಞಾನದ ತಿಮಿರದಲ್ಲಿದ್ದಂತಹ ಕಂಸನಿಗೆ ಅವನ ಮಂತ್ರಿಗಳೆಲ್ಲರೂ ಕೂಡ ಅಜ್ಞಾನಿಗಳೇ. ಅದಕ್ಕೆ ಅವರು ಹೇಳಿದ್ರು, ವಿಷ್ಣುವಿನ ವಧೆಯೇ ಉಪಾಯ ಇದಕ್ಕೆ. ಅದಕ್ಕೇನು ಮಾಡು ಗೊತ್ತಾ, ಸಾಧುಗಳನ್ನೆಲ್ಲ ಕೊಲ್ತಾವ, ಕೊನೆಗೆ ಭಗವಂತ ನಿಂಗೆ ಕಾಣಿಸ್ತಾನೆ, ಆಮೇಲೆ ನೀನು ಅವನನ್ನು ಸಂಹಾರ ಮಾಡಬಹುದು ಅಂತ ದುರ್ಮಂತ್ರಿಗಳು ದುರ್ಬುದ್ಧಿಯನ್ನೇ ಹೇಳಿಕೊಟ್ರು. ಸರಿ, ಇತ್ತ ಕಡೆ ಏನಾಗಿದೆ, ನಂದಗೋಪನಿಗೆ ಗಂಡು ಮಗು ಆಗಿದೆ ಅಂತ ಗೊತ್ತಾಯಿತು. ಯಶೋದೆ ಲಾಲನೆ ಪಾಲನೆ ಮಾಡಿದ್ದಾಳೆ. ಅವನು ಮಂಗಳ ಕಾರ್ಯ ಸಂಭ್ರಮದಿಂದ ಮಾಡ್ತಾ ಇದ್ದಾನೆ. ಭಗವಂತ ನಂದಗೋಕುಲಕ್ಕೆ ಬಂದಾಗಿನಿಂದ ಹಿಡಿದು ಅವನ ಮನೆಗೆ ಭಾಗ್ಯಲಕ್ಷ್ಮಿ ಬಂದ ಹಾಗೆ ಆಯಿತು. ನಂದಗೋಪ ಮಾಮೂಲಿನಂತೆ ಕಂಸನಿಗೆ ಕಷ್ಟ ಕೊಟ್ಟು ಹಿಂತಿರುಗಿದ್ದ. ಅವನ ದರ್ಶನಕ್ಕೋಸ್ಕರವಾಗಿ ಕಾದಿದ್ದ ವಸುದೇವ ಭೇಟಿ ಮಾಡಿದ. ಅವರಿಬ್ಬರು ಪರಸ್ಪರ ಭೇಟಿಯಾದರು. ವಸುದೇವ ಹೇಳಿದ ನಂದನಿಗೆ, ಅಂತೂ ನಿನಗೆ ಮುಪ್ಪಿನಲ್ಲಿ ಒಂದು ಪುತ್ರ ಹುಟ್ಟಿದ್ದಾನೆ, ನಮ್ಮೆಲ್ಲರಿಗೂ ಸಂತೋಷ ಕೊಟ್ಟಿದೆ. ಬಂಧುಗಳೆಲ್ಲರೂ ಒಂದ್ ಕಡೆ ಸೇರುವುದು ಬಹಳ ದುರ್ಲಭ. ಅವರನ್ನು ಅಗಲುವುದು ಕಷ್ಟ, ಅಷ್ಟೇ ದುಃಖಕರ. ಎಲ್ಲರೂ ನಿಮ್ಮ ಕಡೆ ಇರಲ್ಲ, ಅಣ್ಣ ತಮ್ಮಂದರೆಲ್ಲ ಕ್ಷೇಮದಿಂದ ಇದ್ದಾರೆ ತಾನೆ, ಬಲರಾಮ ಸುಖವಾಗಿದ್ದಾನೆ ತಾನೆ. ನಾನು ನೀನು ಅನಿಮಿತ್ತ ಬಂಧುಗಳಾದ್ರಿಂದ ನಿನಗೆ ಸುಖ ಆದರೆ ನನಗೂ ಸುಖ, ನಿನಗೂ ದುಃಖ ಆದರೆ ನನಗೂ ದುಃಖ. ಅದಕ್ಕೋಸ್ಕರವಾಗಿ ನಾನು ಕ್ಷೇಮವನ್ನ ವಿಚಾರಿಸಿದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಂದಗೋಪ ವಸುದೇವನಿಗೆ ಹೇಳಿದ, ಇವರಿಬ್ಬರು ಎಲ್ಲಿ ಭೇಟಿಯಾಗಿದ್ರು ಅಂತಂದ್ರೆ, ಇನ್ನೊಂದು ಯಾವುದೋ ಒಂದು ಪುಸ್ತಕವನ್ನು ಓದಿದ್ದೆ, ಅದು ನೆನಪು ಬರ್ತಾ ಇದೆ. ಗಂಡು ಮಗು ಹುಟ್ಟಿದ ತಕ್ಷಣಲ್ಲೇ ಟ್ಯಾಕ್ಸ್ ಕಟ್ಟಬೇಕಂತೆ ಕಂಸ ನಿಯಮ ಮಾಡಿದ್ದಿದ್ದು. ಯಾವುದೇ ಮಗು ಹುಟ್ಟಿದ್ರೂ ಟ್ಯಾಕ್ಸ್ ಕಟ್ಟಬೇಕು, ಸರ್ಕಾರಕ್ಕೆ ಕಂದಾಯ ಕಟ್ಟಬೇಕು. ಅದರಲ್ಲೂ ವಿಶೇಷ ಗಂಡು ಮಗು ಹುಟ್ಟಿದ್ರೆ ಇನ್ನು ಸ್ವಲ್ಪ 5% ಜಾಸ್ತಿ ಕಟ್ಟಬೇಕು. ಅವನ ಟ್ಯಾಕ್ಸ್ ಕಟ್ಟಲಿಕ್ಕೋಸ್ಕರವಾಗಿ ಹೋಗಿದ್ದಾನೆ ನಂದಗೋಪ. ವಸುದೇವ ನನಗೆ ಕೂಸಾಗಿದ್ದು ಸತ್ತೋಯ್ತು ಅಂತ ಹೇಳಲಿಕ್ಕೆ ಇವನು ಹೋಗಿದ್ದಾನೆ. ಇಬ್ರು ಅಲ್ಲಿ ಭೇಟಿಯಾಗಿದ್ದಾರೆ ಅಂತ ಒಂದ್ ಕಡೆ ಓದಿದ್ದೆ, ಅದು ನೆನಪು ಬಂತು, ನಿಮ್ಮ ಮುಂದೆ ಇಟ್ಟೆ ಅಷ್ಟೆ. ನಂದಗೋಪ ಹೇಳಿದ, ವಸುದೇವ ತನ್ನ ತುದಿಯಿಂದ ತನಕ ಬಂದಿತ್ತು. ಕೃಷ್ಣ ಹುಟ್ಟಿದ್ದು ನಮ್ಮ ಮನೆಯಲ್ಲಿ, ಅದನ್ನು ನಾನು ತಂದು ನಿನ್ನಲ್ಲಿ ಇಟ್ಟೆ. ನಿನಗೆ ಹೆಣ್ಣು ಮಗು ಆಗಿತ್ತು, ಅದನ್ನು ನಾನು ತೆಗೆದುಕೊಂಡು ಹೋದೆ ಅಂತ ಹೇಳುವ ಮನಸ್ಸು ಅವನಿಗೆ ಬಂದಿತ್ತು. ಭಗವಂತ ಅದನ್ನ ಎಕ್ಸ್ಪೋಸ್ ಮಾಡಬೇಡ ಅಂತ ಅದನ್ನ ನಿಲ್ಲಿಸ್ದ ಅವನ ಬಾಯಿಯಿಂದ ಅಂತ ಭಾಗವತಕಾರರ ಹೇಳ್ತಾರೆ. ನಂದಗೋಪ ಹೇಳ್ದ, ನಿನಗೂ ಕೂಡ ಹೆಣ್ಮಗು ಆಗಿತ್ತಂತೆ. ಅವನಿಗಾಗ್ಲೇ ವಿಚಾರ ಬಂದ್ಬಿಟ್ಟಿತ್ತು, ಆ ಮಗು ದಕ್ಲಿಲ್ವಂತೆ, ಹಾರಿ ಹೋಯ್ತಂತೆ. ಎಲ್ಲ ಹರಿಸಂಕಲ್ಪ, ಏನು ಯೋಚನೆ ಮಾಡಬೇಡ. ನಂದಗೋಪ ನನಗೆ ಗಂಡು ಮಗು ಹುಟ್ಟಿರೋದು ಅಂತ ಅವನಿಗೆ ಚೆನ್ನಾಗಿ ತಿಳ್ಕೊಂಡಿದ್ದ. ಆದರೆ ಅದು ರಿವರ್ಸ್ ಆಗಿತ್ತು, ಇರಲಿ. ಆದರೆ ಅವನು ಪರಮಾತ್ಮ ಅನ್ನೋದು ನಂದಗೋಪನಿಗೆ ಗೊತ್ತಿರಲಿಲ್ಲ. ಆದರೆ ನಂದಗೋಪ ವಸುದೇವನಿಗೆ ಹೇಳಿದ, ಗಂಡು ಮಗು ಹುಟ್ಟಿದೆ ನಿಜಪ್ಪ, ಯಾವುದೋ ಭಗವಂತ ಕೊಟ್ಟಿದ್ದು, ಈ ಇಳಿ ವಯಸ್ಸಿನಲ್ಲಿ ಒಂದು ಮಗು ಕೊಟ್ಟಿದ್ದಾನೆ, ಈ ವಿಚಾರವನ್ನು ಯಾರಿಗೂ ಹೇಳಕ್ ಹೋಗ್ಬೇಡ ಅಂತ ಹೇಳಿದ್ದ. ಅವನ ಮಾತನ್ನ ಬೇರೆ ಕಡೆ ತಿರುಗಿಸ್ದ ಅಂತ ಹೇಳ್ತಾ ಇದ್ದಾರೆ. ವಸುದೇವ ಗೋಕುಲದಲ್ಲಿ ಅನರ್ಥ ಉಂಟಾಗುತ್ತೆ, ಅನರ್ಥದ ಸೂಚನೆಗಳು ಕಾಣ್ತಾ ಇದೆ.
ನೀನು ಬೇಗ ಹೋಗು ಮನೆಗೆ ಅಂತ ಹೇಳಿ ನಂದಗೋಪ ವಸುದೇವನಿಗೆ ಹೇಳಿದ. ವಸುದೇವ ಅಲ್ಲಿಂದ, ಅರ್ಥಾತ್ ಸಾಕ್ಷಾತ್ ಭಗವಂತನೇ ಅವನು, ನಾನು ಅದನ್ನು ನೋಡದೆ ಶಂಖಚಕ್ರ ಗದಾಪದ್ಮಧಾರಿಯಾಗಿದ್ದಿದ್ದು ಅಂತ ಅವನು ಹಿ ವಾಂಟೆಡ್ ಟು ಎಕ್ಸ್ಪೋಸ್ ಟು ನಂದಗೋಪ. ಬಟ್ ಅದು ಭಗವಂತ ಕೆಲಸ ಮಾಡಲಿಲ್ಲ. ಸರಿ, ಮುಂದೆ ನಂದಗೋಪ ತನ್ನ ಪತ್ನಿ ಮೊದಲಾವರನ್ನ ಎಲ್ಲ ಇದ್ದ ಸ್ಥಳಕ್ಕೆ ಬಂದು ಆ ಮಗುವನ್ನ ನೋಡ್ಲಿಕ್ಕೆ ಅನೇಕರು ಬಂದು ಹೋಗ್ತಾ ಇದ್ದಾರೆ. ನಂದಗೋಪನಿಗೆ ಗಂಡು ಮಗು ಹುಟ್ಟುಬಿಟ್ಟಿದೆಯಂತೆ. ಇತ್ತ ಕಡೆ ಕಂಸ ಒಂದು ಸಭೆಯನ್ನ ಕರೆದ. ಹೀಗಾಗಿದೆ, ಏನ್ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಪೂತಿನಿ HOD ಅವಳು ಹೇಳಿದ್ಲು, ನಿನ್ನೆ ಮತ್ತೆ ಇವತ್ತು ಎಷ್ಟು ಮಕ್ಕಳುಗಳು ಹುಟ್ಟಿದೆಯೋ ನಮ್ಮ ರಾಜ್ಯದಲ್ಲಿ, ಎಲ್ಲ ಮಕ್ಕಳುಗಳನ್ನು ಕೊಂದು ಬಿಟ್ರೆ ಆಗೋಯ್ತು ಅಷ್ಟೇ ಅಂದ. ಕಂಸ, ವೆರಿ ಗುಡ್ ವೆರಿ ಗುಡ್, ಈ ಸಜೆಷನ್ಸ್ ನಂಗೆ ಬೇಕಾಗಿತ್ತು, ಆ ಕೆಲಸನ ನೀನೇ ಮಾಡು ಅಂದ ಕಂಸ. ನೋಡಿದ್ರ, ದುರ್ಬುದ್ಧಿಯೇ ಮುಳ್ಳು, ದುರ್ಬುದ್ಧಿಗೆ ಅತಿ ದುರ್ಬುದ್ಧಿಯ ಮುಳ್ಳು. ಇವಳೇನೋ ಹೇಳಕ್ ಹೋದ್ಲು HOD ನಾನು ಅಂತ. ಕಂಸ ಹೇಳ್ದ, ಆ ಕೆಲಸ ನೀನೇ ಮಾಡಿ ತೋರಿಸು ಅಂದ. ಆಯ್ತು ಹೋಗ್ತೀನಿ ಅಂತಂದ. ಎಲ್ಲಿ? ಫಸ್ಟ್ ನಂದಗೋಪನ ಮನೆಗೆ ಹೋಗ್ಬೇಕೆ, ಬೇರೆ ಇನ್ಯಾರ ಮನೇಲೂ ಡೆಲಿವರಿ ಆಗಿರ್ಲಿಲ್ವೇ? ನಂದಗೋಪನಿಗೆ ಗಂಡು ಮಗು ಆಗೋಗ್ಬಿಟ್ಟಿದೆ ನೋಡೋಣ ಅಂತ ಹೋದ್ಲು. ಮಾರು ವೇಷದಿಂದ ಹೋದ್ಲು. ರಾಕ್ಷಸರಿಗೆ ಭಗವಂತ ಕೊಟ್ಟ ಒಂದು ಗಿಫ್ಟ್ ಇದು. ಸತ್ತೋದ್ರೂ ಹುಟ್ಟು ಬರ್ತಾರೆ. ಆದರೆ ಭಗವಂತನ ಕೈಯಿಂದ ಅವರು ಸತ್ತೋದು ಅಂತಂದ್ರೆ ಮತ್ತೆ ಪುನರ್ಜನ್ಮ ಅವರಿಗಿಲ್ಲ. ಸತ್ತೋದು ಅಂತಾನೆ. ಅಲ್ಲಿಯ ತನಕ, ಭಗವಂತನ ಗದೆ ಏಟು ಬೀಳುವ ತನಕ ಅವರು ಎಷ್ಟು ಸಾರಿ ಸತ್ತೋದ್ರು ಅಷ್ಟು ಸಾರಿ ಹುಟ್ಟುತ್ತಾರೆ. ಅದೇನೋ ಒಂದು ವರ ಅವರಿಗೆ ಇರಲಿ. ಅದನ್ನ ಸಂದರ್ಭ ಬಂದಾಗ ಅದರ ಪ್ರಸ್ತಾಪ ಮಾಡೋಣ. ಸರಿ, ನಂದಗೋಪನ ಮನೆಗೆ ಹೋದ್ಲು. ಮೊದಲು ನಂದಗೋಪನಿಗೆ ಗಂಡು ಮಗು ಆಗಿದೆ, ಯಾಕೆಂದ್ರೆ ಅವನು ಟ್ಯಾಕ್ಸ್ ಕಟ್ಟಕ್ಕೆ ಬಂದಿದ್ನೆಲ್ಲ ವಿಚಾರ ಗೊತ್ತಾಗೋಗಿತ್ತು ಎಲ್ಲರಿಗೂ, ನಂದಗೋಪನಿಗೆ ಗಂಡು ಮಗು ಹುಟ್ಟುಬಿಟ್ಟಿದೆ ಅಂತ. ಸರಿ, ಅಲ್ಲಿಂದನೇ ಪ್ರಾರಂಭ ಮಾಡೋಣ ಅಂತ ಮಾರು ವೇಷವನ್ನ ಧರಿಸಿದ್ಲು. ತ್ರಿಪುರ ಸುಂದರಿ ದರ್ಶನವನ್ನ ಡ್ರೆಸ್ಸನ್ನ ಮಾಡ್ಕೊಂಡ್ಲು. ಸೀದಾ ನಂದಗೋಪನ ಮನೆಗೆ ಹೋದ್ಲು. ಯಶೋದೆಗೆ ಎಲ್ಲೋ ಹೋಗಿದ್ಲು ಕೂಸನ್ನು ಮಲಗಿಸ್ಬಿಟ್ಟು. ನಂದಗೋಪನೂ ಇರಲಿಲ್ಲ, ಯಶೋಧವನೂ ಇರಲಿಲ್ಲ. ನೇರ ಸೀದಾ ಹೋದ್ಲು. ಮಗು ಮಲಗಿತ್ತು. ತನ್ನ ಮೊಲೆಗೆ ವಿಷವನ್ನ ಹಚ್ಕೊಂಡಿದ್ಲು, ಅದನ್ನ ಕುಡಿಸಿದ್ಲು. ಮಗು ಕುಡಿತು. ಬಾದರಾಜರು ಹೇಳ್ತಾರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ಎಕ್ಕಚಿತ್ ರಾಕ್ಷಸಿಯ ಮೊಲೆಯ ಹಾಲನ್ನ ಕುಡಿತಾನ, ಅಷ್ಟು ಹಸುವಿದೆಯಾ ಅವನಿಗೆ. ಸುಳ್ಳು ಅಂತಾರೆ. ಅವನ ಆಜನ್ಮ ಬ್ರಹ್ಮಚಾರಿ. ನಾವೇ ಅಭಿಷೇಕ ಮಾಡಿದ್ರೆ ತಗೊಳ್ಳೋದಿಲ್ಲ ಅವನು, ನಾವೇ ಹಾಲು ನೈವೇದ್ಯಕ್ಕಿಟ್ಟರೆ ತಗೊಳ್ಳೋದಿಲ್ಲ. ಇನ್ನಂಥದ್ರಲ್ಲಿ ರಾಕ್ಷಸಿ ಹಾಲನ್ನು ಉಣ್ಲಿಕ್ಕೆ ಹೋಗ್ತಾನ? ಉಂಡಿಲ್ಲ ಅಂತಾರೆ ವಾದರಾಜು, ಎಸ್ಟಾಬ್ಲಿಷ್ ಮಾಡ್ತಾರೆ. ನಾನು ಹೇಗೆ ಆಜನ್ಮ ಬ್ರಹ್ಮಚಾರಿಯೋ, ಭಗವಂತನು ಕೂಡ ಸ್ವರವಣನಾದ್ರಿಂದ ಆಜನ್ಮ ಬ್ರಹ್ಮಚಾರಿ. ಅವನು ಎಲ್ಲೂ ಏನು ತಗೊಳ್ಳಲ್ಲ, ನೀರು ಕುಡಿಯಲ್ಲ, ಊಟನೂ ಮಾಡಲ್ಲ. ವಾಸುಪರ್ಣ ಸೊಯ್ಜ ಸಕಾಯ ನೆನ್ನೆ ಹೇಳಿದೆ, ಅದನ್ನ ಇಲ್ಲಿ ರೆಫರ್ ಮಾಡ್ಕೊಳ್ಳಿ, ಅವಾಗ ಗೊತ್ತಾಗ್ತದೆ. ಇವಳಿಗೆ ಭಾಸ ಆಗ್ತಾ ಇದೆ ಹಾಲು ಕುಡಿತಾ ಇದ್ದಾನೆ ಅಂತ, ಆದ್ರೆ ಅವನ ಬಾಯಿ ಕೂಡ ಇಟ್ಟಿಲ್ಲ ಅವನು. ಮತ್ತಷ್ಟೇ ಅಲ್ಲ, ಇವಳಿಗೆ ನನ್ನ ಹಾಲು ಖರ್ಚಾಯಿತು, ಆಗೋಯ್ತು ಅನ್ನೋ ಫೀಲಿಂಗ್ಸ್ ಅವಳಿಗೆ ತಂದು ಕೊಟ್ಟಿದ್ದಾನೆ. ಮಕ್ಕಳುಗಳ ಸಾಮಾನ್ಯ ಏನ್ ಮಾಡುತ್ತೆ ಅಂದ್ರೆ, ಹಾಲು ಬೇಕು ಅಂತ ಅಳುತ್ತಿರುತ್ತೆ. ತಾಯಿ ಏನೋ ಎತ್ಕೊಂಡು ತೊಳೆ ಮೇಲೆ ಮಲಗಿಸ್ಕೊಂಡು ಹಾಲು ಕೊಟ್ರೆ ಕುಡಿಯತ್ತೆ. ಆಮೇಲೆ ಅದಕ್ಕೆ ಹೊಡ್ತುಂಟು ಅಂತಾದ್ರೆ ಅದು ಚೆಲ್ಲಾಟ ಆಡುತ್ತೆ, ಕಚ್ಚುತ್ತೆ, ಬಿಡುತ್ತೆ, ಕಚ್ಚುತ್ತೆ. ಜೋರಾಗಿ ಕಚ್ಚಿಬಿಟ್ರೆ ಅಯ್ಯೋ ಅಂತ ಅಂದ್ಬಿಟ್ಟು ಕೊನೆಗೆ ಕೂಕ್ ಹಾಕ್ಬಿಡ್ತಾಳೆ ತಾಯಿ. ಅಯ್ಯೋ ಮುಂಡೆ ಕಚ್ಚುತ್ತೀಯ ನನ್ನನ್ನ, ಹಾಲು ಕೊಡಲ್ಲ ಅಂದ್ಬಿಟ್ಟು. ಮತ್ತೆ ಅದು ಅಳಕ್ ಶುರು ಮಾಡಿದ್ರೆ ಮತ್ತೆ ತಪ್ಪಕದ ಎತ್ಕೊಂಡು ಹಾಲು ಮುದ್ದಿಸಿ ಹಾಲು ಕೊಡ್ತಾಳೆ. ಇದು ಹೆಂಗಸರ ಸ್ವಭಾವ. ಹಾಗೆ ಇವಳಿಗೆ ಫೀಲಿಂಗ್ ಆಗ್ತಾ ಇದೆ ಹಾಲು ಕುಡಿತಾ ಇದ್ದಾನೆ ಅಂತ. ಹಾಲು ಆಗೋಯ್ತು ಅನ್ನೋದು ಗೊತ್ತಾಯ್ತು. ಸರಿ, ಆಮೇಲೆ ಅದನ್ನು ಎತ್ತಕ್ಕೆ ಹೋಗ್ತಾನೆ, ಮಗು ಭಾರ ಆಗ್ಬಿಟ್ಟಿದೆ.
ಅದನ್ನ ಮೊಲೆಯಿಂದ ಬಿಡಿಸ್ಕೊಳ್ಳಿಕ್ಕೆ ಹೋಗ್ತಾನೆ, ಮಗುವನ್ನು ಬಿಡಿಸಲಿಕ್ಕೊಳ್ಳಿಕ್ಕಾಗ್ಲಿಲ್ಲ. ನಮಗಿರೋದು ನವರಂಧ್ರ. ಅದನ್ನ ನಿನ್ನೆ ದಿವಸ ನಾನು ಹೇಳಿದೆ, ಮೊನ್ನೆ ದಿವಸನೂ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವು. ನವರಂಧ್ರದಿಂದ ಆದಂತಹದ್ದು ನಮ್ಮ ಈ ಭೌತಿಕ ದೇಹ. 10ನೇ ರಂಧ್ರ ಇಲ್ಲ. ಆದ್ರೆ ಜ್ಞಾನಿಗಳು ಹೇಳ್ತಾರೆ 10ನೇ ರಂಧ್ರ ಇದೆ. ಯಾವುದು ಅಂದ್ರೆ ತಲೆ ಮೇಲೆ. ಆ ದಶ ರಂಧ್ರ ಪ್ರಾಣದೇವರು ಪ್ರಯಾಣ ಮಾಡುವ ಕಾಲಕ್ಕೆ ಅದು ಓಪನ್ ಆಗತ್ತಂತೆ. ಅದು ಕೋಟಿಗೊಬ್ಬ 2 ಕೋಟಿಗೊಬ್ಬ ಜನಕ್ಕೆ ಅದು ಅನುಭವ. ನನ್ನ ಸ್ನೇಹಿತರ ತನ್ನ ತಾತ ಹಾಗೆ ಸತ್ತರು. ರಾಮ 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 ಅಂತ ಇದ್ದಾರೆ. ನನ್ನ ಫ್ರೆಂಡ್ ತಂದೆಗೆ ಗೊತ್ತಾಯ್ತು, ಓ ಇನ್ನು ನಮ್ಮಪ್ಪ ಉಳಿಯಲ್ಲ ಅಂತ. ಹತ್ರದಲ್ಲೇ ಕೂತ್ಕೊ, ಎಲ್ಲರೂ ಭಜನೆ ಮಾಡ್ರಿ ಅಂತಂದ್ರು. ಸರಿ, ಏನೋ ಎಲ್ಲರೂ ಭಜನೆ ಶುರು ಮಾಡಿದ್ರು. ಕೊನೆಗೆ ಅಸ್ತಂಗತರಾದರು. ರಾಮ ರಾಮ ಅಂತಂತಾನೆ ಇದ್ದಾರೆ, ಅಸ್ತಂಗತರಾಗಿಯೇ ಹೋದ್ರು. ನೋಡಿದ್ರೆ ತಲೆ ಪಟ್ ಅಂತ ಏನೋ ಶಬ್ದ ಆಯ್ತು. ಏನೋ ಶಬ್ದ ಆಯ್ತಲ್ಲ ಅಂತ ನೋಡಿದ್ರೆ ತಲೆಯಿಂದ ರಕ್ತ ಬರ್ತಾ ಇತ್ತು. ಇದು ಎಷ್ಟು ಜನಕ್ಕೆ ಈ ಅನುಭವ ಆಗುತ್ತೆ? ಇದನ್ನ ಉಪಾಸನೆ ಸುಲಾದಿ ಒಳಗೆ ವಿಜಯರಾಯರು, ಜಗನ್ನಾಥದಾಸರು, ವಿಶೇಷ ಗೋಪಾಲದಾಸರು ಇದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸರಿಯಾದ ಕ್ರಮದಲ್ಲಿ ಉಪಾಸನೆ ಮಾಡಿದವ ವ್ಯಾಸರಾಜರ ಮಠದ ಪರಂಪರೆಯಲ್ಲಿ ನಿಜವಾಗಲೂ ಈ ಕಾಲದಲ್ಲಿ ನೆನೆಸ್ಕೊಳ್ಳೇಬೇಕಾದಂಥ 2 ವ್ಯಕ್ತಿಗಳು ಅಂದ್ರೆ ವಿದ್ಯಾ ರತ್ನಾಕರ ತೀರ್ಥರು ಮತ್ತೆ ವಿದ್ಯಾವಾರ ತೀರ್ಥರು. ಇವರಿಬ್ಬರು ಕೂಡ ನೆತ್ತಿಯ ದ್ವಾರದಿಂದ ಪ್ರಾಣದೇವರು ಪ್ರಯಾಣ ಮಾಡಿದ್ರು ಅಂತ ಹೇಳ್ತಾ ಇದ್ದ. ಅವರಿಗೆ ಮರುಜನ್ಮ ಇಲ್ಲವೇ ಇಲ್ಲ ಅಂತ. ಅದು 10ನೇ ರಂಧ್ರ ಅಂತ ನಮಗೂ ಗೊತ್ತು. ಇದರಿಂದ ಈ ಕಾರ್ಯಕಾರಣಗಳಿಂದ ನಮಗದು ಗೊತ್ತಾಗ್ತದೆ. ಭಗವಂತನಿಗೆ ನಮ್ಮ ಇಡೀ ದೇಹ ರಂಧ್ರಮಯ. ತೂತಿನ ಚೀಲದಲ್ಲಿ ನಮ್ಮ ದೇಹವನ್ನ ಇಟ್ಟು, ಜೀವವನ್ನು ಇಟ್ಟು, ಆ ಜೀವದೊಳಗೆ ತಾನಿದ್ದಾನೆ. ಇದು ಬೇಸಿಗೆ ಬಂತು ಅಂದ್ರೆ ಗೊತ್ತಾಗುತ್ತೆ. ಎಲ್ಲಾ ಕಡೆಯೂ ತೂತಿಲ್ದೆ ಬೆವರು ಬರುತ್ತೇನು? ಬರೀ ತೂತಿನ ಚೀಲ. ಆದ್ರೆ ಅದು ಹೇಗಿದೆ ಅಂತಂದ್ರೆ ಅತಿ ಆಶ್ಚರ್ಯವಾಗಿದೆ. ಸೋರಲ್ಲ, ಯಾವಾಗ ಬೇಕೋ ಆವಾಗ ಸೋರತ್ತಷ್ಟೆ. ಹಾಲು ಬರುವ ಜಾಗದಿಂದ ಪ್ರಾಣದೇವರನ್ನೇ ತಾನು ಸಕ್ ಮಾಡಿಬಿಟ್ಟ, ಎಳೆದು ಬಿಟ್ಟ. ಓಂತ ಕಿಕ್ಕೊಂಡು ಸತ್ಲು. ಯಶೋದೆ ಎಲ್ಲೋ ಹೋಗಿದ್ಲು, ಓಡಿ ಬಂದ್ಲು. ನಿಜ ರೂಪದಿಂದ ಸತ್ತು ಬಿದ್ಲು. ದೊಡ್ಡ ಏಕಾಏಕಿಯಾಗಿ ರಾಕ್ಷಸಿ ಬಿದ್ದಿದ್ಲು. ಅಯ್ಯೋ, ಇದೇನಾಗೋಯ್ತು? ಅಯ್ಯೋ ಯಾವುದೋ ರಾಕ್ಷಸಿ. ಆಚಾರ್ಯರು ಇದಕ್ಕೆ ನಿರ್ಣಯವನ್ನ ಕೊಡ್ತಾರೆ. ಆಮೇಲೆ ನಂದಗೋಪ ಯಶೋದೆ, ಏನ್ ಹೀಗಾಗಿತ್ತು? ಮಗುನ್ ಸರಿಯಾಗಿ ನೋಡ್ಕೋಬೇಕು, ನೀನು ಬಹಳ ಕಾಶಿಯಸ್ ಆಗಿರ್ಬೇಕು ಅಂತೆಲ್ಲ ಅಡ್ವೈಸ್ ಮಾಡ್ದ. ಊರವರೆಲ್ಲ ಸೇರ್ಕೊಂಡು ಕೊಳ್ಳಿಯಿಂದ ಕಟ್ ಮಾಡಿ ಅವಳನ್ನ ದೊಡ್ಡ ಹೊಂಡ ಮಾಡಿ ಹುಟ್ಟಾಕದ್ರಂತೆ. ಆದರೆ ಅವಳ ದೇಹ ಘಮ 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 ವಾಸನೆ ಇತ್ತಂತೆ. ಅದಕ್ಕೆ ಭಾಗವತಕಾರರು ಅದಕ್ಕೆ ಕೊಡುವ ರೀಸನ್ ಏನು ಅಂದ್ರೆ, ಕೃಷ್ಣನನ್ನ ತನ್ನ ತೊಡೆಯ ಮೇಲೆ ಮಲಗಿಸುವುದರ ಫಲ ಅವಳ ಮೈಯೆಲ್ಲ ಅಷ್ಟು ಸುಗಂಧಯುಕ್ತವಾಗಿತ್ತು ಅಂತ ಹೇಳ್ತಾರೆ. ಇನ್ನು ಹೇಳೋದೇನಿದೆ? ಆಗ್ಲೇ ತಕ್ಷಣ ಕಂಸನಿಗೆ ಫೋನ್ ಹೊರಟೋಯ್ತು, ಪೂತನಿ ಸತ್ಲು ಅಂತ. ಯಾರು ಮಾಡುವ ಕೆಲಸ ಇದು? ಯಾರ ಕೈಲಿ ಆದ್ರೂ ಆಗತ್ತಾ ಇದು? ಮುಂದೆ ಕಿಮ್ಮಯ ಹತಾಯ ಮಂದ ಜಾತಃ ಖಲು ತವಾಂತಕೃತ್ ಯತ್ರ ಕ್ವಚಿತ್ ಪೂರ್ವಶತ್ರು ಮಾ ಹಿಂಸಿ ಕೃಪಣಾಮೃತ ದೈವಮಪ್ಯನೃತಂ ವಕ್ತಿ ನ ಮರ್ತ್ಯ ಏವ ಕೇವಲಂ ಯದ್ ಯಸ್ಯ ಬಾಧಕಂ ಪಾಪ ಸ್ವತುರ್ನಿರ್ವಹವಾನ್ ಶಿಶು ತಥಾ ಆಯಮಯೋಂಗೆ ಸಮುಪೇಕ್ಷಿತೋ ನೃಭಿಃ
ನ ಶಕ್ಯತೆ ರೂಢ ಪದಶ್ಚಿ ಕಿತ್ಸಿತುಂ ಯತೇಂದ್ರಿಯ ಗ್ರಾಮ ಉಪೇಕ್ಷಿತೋ ನೃಭಿಃ ತಥಾ ರಿಪುರ್ ಬದ್ಧ ಬಲೋ ನ ಚಾಲ್ಯತೆ. ಅಭಿಪ್ರಾಯ, ಇವನಿಗೆ ಕೊಟ್ಟ ಸಲಹೆಯನ್ನು ಸ್ವೀಕಾರ ಮಾಡಿದ. ಸಲಹೆಯನ್ನು ಸ್ವೀಕಾರ ಮಾಡಿದ್ದು ಹೋಗಿದ್ದೇನಾಯಿತು ಅಂದರೆ, 2 ದಿನದ ಕೂಸು ಹಾಲು ಬರುವ ಜಾಗದಿಂದ ಪ್ರಾಣದೇವರನ್ನ ತಾನು ಸಕ್ ಮಾಡಿ ಹಿಡಿದೆಳೆದು ಅವಳನ್ನ ಮೂಲ ರೂಪದಿಂದ ಸಾಯಿಸಿದ ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದೋ ಒಂದು ಶತ್ರು ಬಂದು ಭಗವಂತನನ್ನ ಕೃಷ್ಣನನ್ನ ಅಟ್ಯಾಕ್ ಮಾಡಲಿಕ್ಕೆ ಆದಾಗ ಆಗಲೇ ಇಲ್ಲ. ಅವನ ಮೊದಲನೇ ಫಸ್ಟ್ ವಿಕೆಟ್ಟೇ ಬೋಲ್ಡ್ ಆಗೋಯ್ತು. ಅವನ ಯೋಜನೆ ಕಾರ್ಯಗತ ಆಗಲಿಲ್ಲ. ಪೂತನಿ ಯೋಜನೆ ಕಾರ್ಯಗತ ಆಗಲಿಲ್ಲ. ಪೂತನ ಜೀವಿತ ಹರಹ ಶಕಟಾಸುರ ಭಂಜನ ಅಂತ ಅವನನ್ನ ಹೊಗಳುತ್ತಾ ಇದ್ದಾರೆ ಕೃಷ್ಣ ಸ್ತೋತ್ರದಲ್ಲಿ. ಅಂದ್ರೇನು? ಪೂತನಿಯ ಮೊಲೆ ಹೀರಿ ಕೊಂದ. ಮೊಲೆಯ ಹಾಲಾಹಲ ಪೂತನಿಗೆ ಮೃತ್ಯು ಆಯಿತು. ಭಗವಂತನಿಗೆ ಹಾಲೇನು ಹಾಲಾಹಲವೇನು ಏನು ಸಂಬಂಧಪಡದವ ಅವನು. ಸರಿ, ಕೂಸು ಈಗಾಗಲೇ 10 ದಿವಸ 11 ದಿವಸ ಆಗಿದೆ. ಶಕಟಾಸುರ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಬಂದ. ಕೃಷ್ಣ ಅವನನ್ನು ಕೊಂದ ಅಂತ ಹೇಳ್ತಾ ಇದ್ದಾರೆ. ಗಾಡಿಯಲ್ಲಿ ಮಗು ಪ್ರಯಾಣ ಹೊರಟಾಗ ಗಾಡಿಯನ್ನೇ ಉರುಳಿಸಿ ಮಗುವನ್ನು ಕೊಲ್ಲಬೇಕು ಅಂತ ಅನ್ಕೊಂಡಿದ್ದಕ್ಕೆ ಗಾಡಿಯಲ್ಲಿ ಅವಿತುಕೊಂಡಿದ್ದಂತಹ ಆ ಪುಟ್ಟ ಮಗುವಿನ ಕಾಲ ನೆಗೆತಕ್ಕೆ ಆ ಶಕಟಾಸುರ ಸತ್ತ ಅಂತ ಹೇಳ್ತಾ ಇದ್ದಾರೆ. ಮುಂದೆ ತೃಣಾವರ್ತ ಎಂಬತಕ್ಕಂಥ ಇನ್ನೊಬ್ಬ ವ್ಯಕ್ತಿ. ಇವರೆಲ್ಲರೂ ರೆಬೆಲ್ಸು ಭಗವಂತನಿಗೆ. ಇವನು ದೊಡ್ಡ ಗಾಳಿಯನ್ನ ಕ್ರಿಯೇಟ್ ಮಾಡಿ ಸುಳಿ ಸುಳಿಯಾಗಿ ಮಗು ಹತ್ರ ಬಂದ. ಮಗುವನ್ನು ಮಲಗಿಸಿ ಎಲ್ಲೋ ಹೋಗಿದ್ಲು ಅವಳು. ಸೀದಾ ಮೇಲೆತ್ತ ಕರ್ಕೊಂಡು ಹೋಗಿ ದಬ್ಬಂತ ಹಾಕ್ಬಿಡ್ಬೇಕು ಅಂತ ಅವನು ಪ್ರಯತ್ನ. ಆದರೆ ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿ ತೃಣೀಕೃತ ಶೃಣಾವರ್ತ, ಹುಲ್ಲಿನ ಕಡ್ಡಿಗೆ ಸಮಾನವಾದಂತೆ ಅವನು ಯಾವುದೋ ಒಂದು ಪಾಯಿಂಟ್ಗೆ ಹೋಗಬೇಕಾಗಿತ್ತು. ಕರ್ಕೊಂಡು ಹೋದ ಭಗವಂತ. ಇನ್ನೂ ಸ್ವಲ್ಪ ಮೇಲ್ಗಡೆ ನಡಿ ಅಂತ ಅವನನ್ನು ಇನ್ನೂ ಮೇಲ್ಗಡೆ ಕರ್ಕೊಂಡು ಹೋದ. ಅಲ್ಲಿ ಆಮ್ಲಜನಕವೂ ಇಲ್ಲ, ಗಾಳಿಯೂ ಇಲ್ಲ. ಬಿದ್ದ. ನನ್ನ ಕೆಲಸ ಮುಗೀತು ಅಂತಂದ. ಅವನಲ್ಲಿಂದ ಧಬ್ಬಂತ ಬಿದ್ದ. ಮಗುಗೇನೂ ಆಗಲಿಲ್ಲ. ತೃಣಾವರ್ತನನ್ನು ಕೂಡ ಭಗವಂತ ಸಂಹಾರ ಮಾಡಿದ ಅಂತ ಭಾಗವತಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಕೃಷ್ಣನಿಗೆ ಈಗಾಗಲೇ 4 ತಿಂಗಳುಗಳಾಗ್ತಾ ಇದೆ. ಎಲ್ಲರಿಂದಲೂ ಪ್ರೀತಿಸಲ್ಪಡುವವನಾಗಿದ್ದಾನೆ. ಅವನನ್ನು ನೋಡಬೇಕು. ನೋಡಿದ ವ್ಯಕ್ತಿಗಳು ಸಾಕಪ್ಪ ನೋಡಿದ್ದು ಅಂತ ಅನ್ಸ್ತಾನೇ ಇರಲಿಲ್ಲ. ಸುಮ್ಮನೆ ನೋಡ್ತಾನೇ ಇರಬೇಕು ಅನ್ನೋ ಹಾಗಾಗ್ತಾ ಇತ್ತು. ಹೀಗಾಗಿ ನಂದಗೋಪನ ಮನೆ ದೊಡ್ಡ ಜನಜಂಗುಳಿಯ ಸ್ಥಳವಾಗಿ ಹೋಯಿತು. ಕೃಷ್ಣ ತೃಣಾವರ್ತನನ್ನು ಯಾವಾಗ ಕೊಂದ, ಇವೆಲ್ಲ ಪರಮಾತ್ಮನ ಪರಾಕ್ರಮವೇ ಹೊರತು ಸಾಮಾನ್ಯದಲ್ಲ ಅಂತ ನಂದಗೋಪರಿಗೆ ಸ್ವಲ್ಪ ಅರ್ಥ ಆಯಿತು. ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಆದ್ರೂ ಕೂಡ ಅವನನ್ನ ಗಂಡು ಮಗು ಹುಟ್ಟಿದೆ, ಅದನ್ನು ನೋಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ ಅಂತ ಅವರು ಭಾವಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಶೋದೆ ತೊಡೆ ಮೇಲೆ ಮಲಗಿ ಸ್ತನ್ಯಪಾನ ಮಾಡ್ತಾ ಇದ್ದಂಥ ಕೃಷ್ಣ ಪುಟ್ಟ ಬಾಯಿಯಲ್ಲಿ ಯಶೋದೆಯು ದಿವ್ಯ ದೃಷ್ಟಿಯಿಂದ
ಬ್ರಹ್ಮಾಂಡವನ್ನು ನೋಡಿ ಆಶ್ಚರ್ಯ ಹೊಂದಿದ್ಲು ಅಂತ ಭಾಗವತಕಾರರು ಹೇಳ್ತಾ ಇದ್ದಾರೆ. ಯಾದವರ ಪುರೋಹಿತರು ಗಾರ್ಗ್ಯಾಚಾರ್ಯರು ವಸುದೇವ ಗೋಕುಲಕ್ಕೆ ಅವನನ್ನು ಕಳಿಸ್ದ. ಅವರಿಬ್ಬರಿಗೂ ಕೂಡ ಸಂಸ್ಕಾರ ಆಗ್ಬೇಕಲ್ವಾ? ಏನ್ ಸಂಸ್ಕಾರ? ಹೆಸರಿಡಬೇಕು, ನಾಮಕರಣ ಆಗಬೇಕು, ಮುಂಜಿ ಆಗಬೇಕು, ಚೌಲ ಆಗಬೇಕು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ನಂದಗೋಪನಿಗೆ ತನ್ನ ಮಗ ಕೃಷ್ಣ ಅಂತ ತಿಳಿದಿದ್ದ ಅಟ್ಟೆ ಹೊರತು ಅವನು ಪರಮಾತ್ಮ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಶೋದೆಗೆ ನಾವು ನಿನ್ನೆ ದಿವಸನೇ ಹೇಳಿದ್ವಿ, 6 ಕಲ್ಪ ಸಾಧನೆಯನ್ನು ಮಾಡಿದ್ಲು ಅವಳು. ಭಗವಂತ ಸಾಕ್ಷಾತ್ಕಾರ ಆಯಿತು. ಏನ್ ಬೇಕು ಕೇಳು ಅಂದ. ಅದಕ್ಕೆ ಯಶೋದೆ ಹೇಳಿದ್ಲು, ಎಲ್ಲರೂ ನೀನು ನನ್ನ ಮಗನಾಗಿ ಬರಬೇಕು ಅಂತ ಹೇಳಿದ್ಲು. ಅಟ್ಟೆವೋ ಇನ್ನೇನಾದ್ರೂ ಇದೆಯೋ ಅಂದ್ಲು. ಇಲ್ಲ, ಇನ್ನೊಂದು ಇದೆ, ಅದನ್ನು ಹೇಳ್ತೀನಿ. ಏನು ಹೇಳು? ನೀನು ಇಡೀ ಜಗತ್ತನ್ನ ನಿನ್ನ ಬಾಯಿನಲ್ಲಿ ಇಟ್ಕೊಂಡಿದ್ದೀಯಂತೆ. ಆ ಬಾಯಿಯಲ್ಲಿ ಇಟ್ಟಿಕೊಂಡಿರುವಂತ ಬ್ರಹ್ಮಾಂಡವನ್ನ ನಾನು ನೋಡಬೇಕು ಅಂತಲಂತೆ. ಅದಕ್ಕೆ ಕೃಷ್ಣ ಹೇಳಿದ, ಆಗ್ಲಿ ಕೃಷ್ಣಾವತಾರದಲ್ಲಿ ನಿನ್ನ ಆಸೆಯನ್ನು ಈಡೇರಿಸ್ತೀನಿ ಅಂತ ಹೇಳಿದ್ನಂತೆ. ದಿನ ಊರು ಹೋಯ್ತು. ಯಶೋದೆ ಹುಟ್ಟಿದ್ಲು. ಯಶೋದೆ ಮಗನಗಾದ. ಯಶೋದೆ ಏನ್ ಕೇಳಿದ್ಲು? ಮೊದಲನೇದು, ನೀನು ನನ್ನ ಮಗನಾಗಬೇಕು. ಎಲ್ಲರೂ ಯಶೋದೆ, ಕೃಷ್ಣನ ತಾಯಿ ಯಶೋದೆ, ಕೃಷ್ಣನ ತಾಯಿ ಯಶೋದೆ. ಕೆಲವರಿಗೂ ಒಂದೊಂಥರ ಸೇಮು ಹೆಸರು ಬರಬೇಕು. 1 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದೀನಿ ದೇವಸ್ಥಾನಕ್ಕೆ, ಸದ್ಯ ಅಲ್ಲಿ ಹೆಸರು ಹಾಕ್ಬಿಟ್ಟಿದ್ರೆ ಮರಣಾನಂದ ಅವನಿಗೆ. ನೋಡೇ ನಾವು 1 ಲಕ್ಷ ರೂಪಾಯಿ ಕೊಟ್ಟಿರೋದು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ನೋಡಿದೆಯಾ, ಗುಡ್. ಈ ರೀತಿ ಸಾಯ್ತಾರೆ ಕೆಲವರು ಹೆಸರಿಗೋಸ್ಕರವಾಗಿ. ಆದ್ರೆ ಭಾಗವತ ಎಚ್ಚರಿಸ್ತದೆ, ಫೇಮ್ಗೋಸ್ಕರವಾಗಿ ಒದ್ದಾಡೋವನು ಯಾವ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು. ಕೃಷ್ಣ ಅವಳಿಗೆ ದರ್ಶನವನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ. ಈಗಾಗಲೇ 6-7 ತಿಂಗಳ ಕೂಸು. ನಾಮಕರಣಾದಿಗಳನ್ನು ಮಾಡಬೇಕು. ಗಾರ್ಗ್ಯಾಚಾರ್ಯರನ್ನ ಕರೆಸಿ ಅವರ ಮುಖಾಂತರವಾಗಿ ವಸುದೇವ ಗೋಕುಲಕ್ಕೆ ಕಳುಹಿಸಿಕೊಟ್ಟ. ಅವರು ರಹಸ್ಯದಲ್ಲಿ ಸಂಸ್ಕಾರ ಮಾಡಿ ಇಬ್ಬ ಬಾಲಕರಿಗೂ ಹೆಸರನ್ನ ಇಟ್ಟರು ಅಂತ ಹೇಳ್ತಾ ಇದ್ದಾರೆ. ರೋಹಿಣಿಯ ಮಗನು ಸಜ್ಜನರನ್ನ ಸಂತೋಷಪಡಿಸುವುದಕ್ಕೋಸ್ಕರ ಅವನಿಗೆ ರಾಮ, ಬಲರಾಮ, ಬಲಾಢ್ಯನಾದ್ರಿಂದ ಬಲ ಅಂತ ಹೆಸರು, ರಾಮ ಅಂತ ಹೆಸರಿಟ್ರು. ಅಂದ್ರೆ ಬಲರಾಮ ಅಂತ ಆಯ್ತು ಅಂತ ಅರ್ಥ. ಮತ್ತೆ ಯಾದವರಲ್ಲಿ ಒಗ್ಗಟ್ಟುಂಟು ಮಾಡಿ ಒಂದುಗೂಡಿಸುವಂತ ಸಾಮರ್ಥ್ಯವುಳ್ಳವ ಸಂಕರ್ಷಣಾತ್ಮಕ ಭಗವಂತ ಅವನು ಅಂತ ತಿಳ್ಕೊಳ್ಬೇಕು ಅಂತ ಭಾಗವತ ನಮಗೆ ತಿಳಿಸ್ತಾ ಇದೆ. ಮತ್ತೆ ಯುಗಾನುಸಾರ ಶುಕ್ಲ ರಕ್ತ ಪೀತ ವರ್ಣವುಳ್ಳವಂತಹ ನೀಲಮೇಘ ಶ್ಯಾಮ ಸುಂದರ ಮೂರ್ತಿ ಭಗವಂತ ಶ್ರೀಹರಿ. ಆದ್ದರಿಂದ ಚಿಕ್ಕವನಿಗೆ ಕೃಷ್ಣ ಅಂತ ಹೆಸರಿಟ್ರು, ದೊಡ್ಡವನಿಗೆ ಬಲರಾಮ ಅಂತ ಹೆಸರಿಟ್ರು. ಗಾರ್ಗ್ಯ ಋಷಿಗಳು ಹೇಳಿದ್ರು, ನಂದಗೋಪ ಇವನು ವಸುದೇವನ ಮಗನು, ಆದ್ದರಿಂದ ವಸುದೇವ ಅಂತ ಹೆಸರು, ನಾರಾಯಣನೇ ಇವನು, ಇದನ್ನು ಗುಟ್ಟಾಗಿರು, ಯಾರಿಗೂ ಹೇಳಬೇಡ ಅಂದ್ರು. ಗಾರ್ಗ್ಯ ಋಷಿಗಳಿಂದ ಇದು ಹೊರಬಂತು, ಕೃಷ್ಣ ಸಾಕ್ಷಾತ್ ಭಗವಂತ ಅಂತ. ಶುಕಾಚಾರ್ಯರು ಒಂದು ಮಾತು ಹೇಳ್ತಾ ಇದ್ದಾರೆ, ಇಬ್ಬರೂ ಕೂಡ ಅಂದ್ರೆ ಏನು, ಕೃಷ್ಣ ಬಲರಾಮ ಇಬ್ಬರೂ, ಅವರಿಬ್ಬರಿಗೂ ಅಂತರ ಒಂದು 11 ತಿಂಗಳು 10 ತಿಂಗಳು ಇರ್ಬೋದಷ್ಟೇ. 10 ತಿಂಗಳು ದೊಡ್ಡವನು ಬಲರಾಮ, 10 ತಿಂಗಳು ಚಿಕ್ಕವನು ಕೃಷ್ಣ ಅಷ್ಟೆ. ಇಬ್ಬರು ಬಾಲಕರು ಕಾಲ ಕಳೆದಂತೆ ಅಂಬೆಗಾಲಗಳನ್ನು ಹಾಕ್ಕೊಂಡು ತರಳಡಿ ಇಟ್ಟು ಬಾಲ ಕ್ರೀಡೆಗಳನ್ನು ಆಡಿದ್ರು. ಮುಂದೆ ಅವರು ಬೆಳೀತಾ ಇದ್ದಾರೆ. ಒಮ್ಮೆ ಯಶೋದೆ ತಾನು ಅವಳಿಗೆ ಕೂಸಿಗೆ ಕೃಷ್ಣನಿಗೆ ಹಾಲನ್ನು ಕೊಡ್ತಾ ಇರುವ ಕಾಲದಲ್ಲಿ ಅವನಿಗೆ ನೆನಪು ಬಂತು. ನಾನವತ್ತು, ಹೇ ಸ್ವಾಮಿ, ನೀನು ಭಗವಂತ ಅಂತ ನಾನು ಅನ್ಕೊಂಡಿದ್ದೀನಿ,
ನೀನು ಹೌದೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದರೆ ನೀನು ನನ್ನ ಮಗನಾಗು ಅಂತ ಅನ್ಕೊಂಡಿದ್ದೆ. ಈಗ ಗಾರ್ಗಿ ಋಷಿಗಳು ನಿನಗೆ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲಿಗೆ ಸಾಕ್ಷಾತ್ ಭಗವಂತ ಅಂತಲೇ ನಾನು ಅನ್ಕೋತೀನಿ. ಆದರೆ ನಾನು ಅವತ್ತು ಎರಡು ಪ್ರಶ್ನೆಗಳನ್ನು ಇಟ್ಟಿದ್ದು ನಿನ್ನ ಮುಂದೆ. ಒಂದು, ನನಗೆ ಮಗನಾಗಬೇಕು ಅಂತ, ಈಗ ಮಗನಾಗಿದ್ದಿ. ಎರಡನೆಯದು, ನಿನ್ನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಬೇಕು ಅಂತ. ಯಾತಕ್ಕೆ ಆ ಪ್ರಶ್ನೆ ಕೇಳಿದ್ಲು ಅಂತಂದರೆ, ನಾನು ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ನೋಡಿದೆ ಅಂಥೇಳಿ ನಾನು 4 ಜನಕ್ಕೆ ಹೇಳ್ಬೋದು. ಇಲ್ಲದ್ರೆ ವೇದ ಸುಳ್ಳಾಗ್ಬಿಡುತ್ತೆ, ಉಪನಿಷತ್ ಸುಳ್ಳಾಗ್ಬಿಡುತ್ತೆ. ಅದು ನಿಜ ಆಗಬೇಕು ಅಂತಾದರೆ ನೀನು ನನಗೆ ತೋರಿಸ್ಬೇಕು ಅಂತ ಹಠ ಹಿಡಿದಿದ್ಲು. ಕೃಷ್ಣ ಹ್ಞೂ ಅಂತ ಹೇಳಿದ್ದ. ಆ ಸನ್ನಿವೇಶ ಈಗ ಬಂತು. ಹಾಲನ್ನು ಕುಡಿಸ್ತಾ ಇದ್ದಾಳೆ. ಕೂಡು ತುಂಬ ಹಠ ಮಾಡ್ತಾ ಇದ್ದಾರೆ. ಕೂಸು ತುಂಬ ಹಠ ಮಾಡ್ತಾ ಇದ್ದ. ಹೊಡೆದ್ಲು, ಬಡದ್ಲು, ಬೈದ್ಲು, ಏನು ಮಾಡಿದ್ರು. ತಕ್ಷಣ, ಹೇ ಸ್ವಾಮಿ, ನಿನ್ನ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ನೋಡಬೇಕು ಅಂತ ಅನ್ಕೊಂಡಿದ್ನಲ್ಲ, ಅದನ್ನು ಯಾಕೋ ತೋರಿಸ್ಬಾರ್ದು ನನಗೆ. ನೀ ತೋರಿಸಿ ನನಗೆ ಕನ್ಫರ್ಮ್ ಆಗ್ಬಿಟ್ರೆ ನನ್ನ ಇಡೀ ಜಗತ್ತಿನಲ್ಲಿ ಇಲ್ಲ, ಕೃಷ್ಣ ಬ್ರಹ್ಮಾಂಡವನ್ನು ಬಾಯಿನಲ್ಲಿ ಇಟ್ಕೊಂಡಿದ್ದಾನೆ ಅಂತ ನಾನು ಹೇಳ್ಬೋದು ಅಂತ ಸ್ಮರಣೆಗೆ ಬಂತು. ತಕ್ಷಣ ತನ್ನ ಬಾಯಿಯನ್ನು ತೆಗೆದು ತೋರಿಸಿದ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ. ಕೃಷ್ಣ ನೀ ಬೇಗನೆ ಬಾರೋ ಬಾರೋ ಬಾರೋ. ಅದನ್ನು ಅಪ್ರೂವ್ ಮಾಡ್ತಾರೆ ವ್ಯಾಸರಾಜರು. ಯಶೋದೆ, ನಂದಗೋಪ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದು ಖರೆ, ಅವರಿಗೆ ಭಗವಂತ ಸಾಕ್ಷಾತ್ಕಾರ ಆಗಿದ್ದು ಖರೆ, ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದು ಖರೆ ಅಂತ ತಾವು ಚೋಟಾ ಸೈನ್ ಹಾಕ್ತಾರೆ ವ್ಯಾಸರಾಜರು. ಇಟ್ ಈಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನನಗೂ ಕೂಡ ಈ ಅನುಭವ ಆಗಿದೆ ಅಂತಾರೆ. ತಾಯಿಗೆ ಬಾಯಿಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರ ಶ್ರೀಕೃಷ್ಣ ಅಂತ ಹೇಳ್ತಾರೆ ವ್ಯಾಸರಾಜರು. ಹೀಗೆ ಹರಿದಾಸ ಸಾಹಿತ್ಯಕ್ಕೂ ಭಾಗವತಕ್ಕೂ, ಭಾಗವತಕ್ಕೂ ವ್ಯಾಸರಾಜರಿಗೂ, ವ್ಯಾಸರಾಜರಿಗೂ ನಂದಗೋಪ ಯಶೋದಿಗೂ ಸಂಬಂಧ ಉಂಟು ಅಂದ್ಕೊಂಡಾಗ ಹರಿದಾಸ ಸಾಹಿತ್ಯ ಎಷ್ಟು ಉನ್ನತವಾದ ಸಾಹಿತ್ಯ ಅಂತ ನಮಗೆ ಗೊತ್ತಾಗ್ತಾ ಇದೆ. ಹೀಗೆ ಅದನ್ನು ನೋಡಿ ತಾನು ಧನ್ಯತೆಯನ್ನ ಪಡೆದಲು ಅಂತ ಭಾಗವತಕಾರರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕಾಲ ಕಳೀತಾ ಇದೆ, ಮಕ್ಕಳುಗಳು ದೊಡ್ಡವರಾಗ್ತಾ ಇದ್ದಾರೆ. ಅಂಬೆಗಾಲಿಟ್ಲಿಗೆ ಹೋಗ್ತಾ ಇದ್ದಾನೆ, ಬೋರ್ಲಾಗ್ತಾ ಇದ್ದಾನೆ, ಅಂಬೆಗಾಲಿಕ್ತಾ ಇದ್ದಾನೆ, ನಿಂತ್ಕೊಳ್ಳೋಕೆ ಹೋಗ್ತಾ ಇದ್ದಾನೆ, ಏಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ, ದಬ್ಬಂತ ಬೀಳ್ತಾ ಇದ್ದಾನೆ, ಬಾಲ ಕ್ರೀಡೆಯನ್ನು ತೋರಿಸ್ತಾ ಇದ್ದಾನೆ. ಮುಂದೆ ಕೌಮಾರ ಆಗಬೇಕಾಗಿದೆ. 4 ವರ್ಷ 5 ವರ್ಷ 2 ಮಾತು 3 ಮಾತು ಆಡಬೇಕು. ಮತ್ತೆ ಗೋಪಿಕಾ ಸ್ತ್ರೀಯರು ಅಲ್ಲಿ ಸುತ್ತಮುತ್ತಲಿನ ಎಲ್ಲರೂ ಕೂಡ, ಎಲ್ಲರಿಂದಲೂ ಕೂಡ ಮಾನ್ಯನಾಗಿದ್ದಾನೆ, ಎಲ್ಲರಿಗೂ ಬೇಕಾಗಿದ್ದಾನೆ. ಮತ್ತೆ ಒಬ್ಬೊಬ್ಬರಾಗಿ ಇವನ ಚೇಷ್ಟೆಯನ್ನು ಹೇಳಲಿಕ್ಕೆ ಶುರು ಮಾಡಿದ್ರು, ದೂರಕ್ಕೆ ಶುರು ಮಾಡಿದ್ರು. ಯಶೋದೆ ನಕ್ಬಿಡ್ತಾ ಇದ್ಲು, ನಮ್ಮ ಕೂಸು ಇನ್ನು ಚಿಕ್ಕ ಕೂಸು, ಅದ್ರ ಮೇಲೆ ಎಷ್ಟೊಂದು ಆರೋಪ ಮಾಡ್ತೀರಿ ನೀವು ಅಂತ. ಮತ್ತೆ ಕೆಲವರೆಲ್ಲ ಬಂದು ಕೃಷ್ಣ ಮಣ್ಣನ್ನ ತಿಂದ ಅಂತ ಚಾಡಿ ಹೇಳಿದ್ರು. ಅದಕ್ಕೆ ಯಶೋದೆ ಕೃಷ್ಣನನ್ನು ಪ್ರಶ್ನೆ ಮಾಡಿದ್ಲು, ಮಣ್ಣನ್ನೇಕೆ ತಿಂದಿ ನೀನು ಅಂತ ಕೇಳ್ದ. ಅದಕ್ಕೆ ಕೃಷ್ಣ ಹೇಳ್ದ, ನಾಹಂ ಭಕ್ಷಿತವಾ ನಂಭ ಅಂದ. ಅಮ್ಮ ಬಾಯಿ ತೆರೆಯುವಂತೆ ಹೇಳಿದ. ಕೃಷ್ಣನ ಬಾಯಿ ತೆರೆದಾಗ ಬ್ರಹ್ಮಾಂಡವನ್ನ ಮತ್ತೆ ಕಂಡ್ಲು.
ಈ ಬಾಲಕನಿಗೆ ಸ್ವಾಭಾವಿಕವಾದ ಅದ್ಭುತ ಶಕ್ತಿ ಇದೆ, ಪರಬ್ರಹ್ಮ ಇವನು, ಆ ರೂಪಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಮತ್ತೆ ಸ್ಮರಣೆ ಮಾಡಿದ್ಲು. ಆದ್ರೂ ಕೂಡ ಮಾಯೆ ಎನ್ನುವುದನ್ನು ತಂದಿಟ್ಟ ಆ ಮಮತೆ ಮತ್ತೆ ಯಥಾ ಪ್ರಕಾರ ತಾನು ನೋಡಿದ ರೂಪ ಅವಳಿಗೆ ಗೋಚರವಾಗಲಿಲ್ಲ. ಹೀಗೆ ಯಶೋದೆ ಮತ್ತೆ ನಂದಗೋಪ ಕೃಷ್ಣ ಮಗನಾಗಿ ಪಡೆದು, ಯಾಕೆ ಮಗನಾಗಿ ಪಡೆದ ಅಂತಂದ್ರೆ ಅವರು ಸಾಮಾನ್ಯರಲ್ಲ. ನಂದಗೋಪ ದ್ರೋಣ ಎಂಬತಕ್ಕಂಥ ವಸು ಅಂಶದ ದೇವತೆಯವನು. ಅವನ ನಿಯತ ಪತ್ನಿಯಾದಂತಹ ನಂದಗೋಪ ಯಶೋದೆ ಧರಾದೇವಿ ಅಂತ ಹೇಳ್ತಾ ಇದ್ದಾರೆ. ಧರಾದೇವಿಯೇ ಯಶೋದೆ, ದ್ರೋಣ ಎಂಬತಕ್ಕಂಥ ವಸು ಆ ನಂದಗೋಪ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರ ವರದಿಂದ ಈ ದಂಪತಿಗಳು ಧರೆ ಮೇಲೆ ಭೂಮಿಯಲ್ಲಿ ಅವತಾರ ಮಾಡಿ ಜನಾರ್ದನನ ಭಕ್ತಿಯಿಂದ ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ. ಶ್ರೀಕೃಷ್ಣ ಅವರ ಮಾತು, ಕತೆ, ಕ್ರೀಡೆಯಿಂದ ಅವರಿಗೆ ಪ್ರೀತಿಯನ್ನ ಉಂಟು ಮಾಡ್ತಾ ಇದ್ದಾನೆ. ಮತ್ತೆ ಇದನ್ನ ನಾಳೆ ಮುಂದುವರಿಸುವ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.